ಮಂತ್ರಾಲಯದಲ್ಲಿ 354ನೇ ರಾಯರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಇತ್ತ ಬೆಂಗಳೂರಿನ ರಾಯರ ಮಠಗಳಲ್ಲೂ ಆರಾಧನಾ ಮಹೋತ್ಸವ ಜೋರಾಗಿದೆ. ಬಸವನಗುಡಿಯ ಅಕ್ನೂರ್ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇಂದು ಆರಾಧನೆ ವಿಜೃಂಭಣೆಯಿಂದ ನಡೀತಾ ಇದೆ. ವೆಂಕಟೇಶ್ ಆಚಾರ್ಯ ಅವರಿಂದ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಅಕ್ನೂರ್ ಮಠ ಸ್ಥಾಪನೆಯಾಗಿ 50 ವರ್ಷಗಳನ್ನು ಪೂರೈಸಿದ್ದು 100 ವರ್ಷಗಳಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಆರಾಧನೆ ಮಾಡಲಾಗ್ತಿದೆ. ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದಲ್ಲಿ ಇಂದು ಹಿರಿಯ ನಟಿ ಗಿರಿಜಾ ಲೋಕೇಶ್ ಸೇರಿದಂತೆ ಸಾವಿರಾರು ಭಕ್ತರು ರಾಯರ ಕೃಪೆಗೆ ಪಾತ್ರರಾದರು. ಇದೇ ವೇಳೆ ಗುರು ರಾಘವೇಂದ್ರ ಸ್ವಾಮಿಗಳು ಕಿರುಹೊತ್ತಿಗೆ ಕೂಡ ಲೋಕಾರ್ಪಣೆಗೊಳಿಸಲಾಯಿತು. ಗುರುಗಳ ವೃಂದಾವನದ ಅಲಂಕಾರವನ್ನು ನೋಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ ನಮಗೆ ಅಂತಂದರೆ, ಗುರುಗಳನ್ನು ಭಜಿಸಬೇಕಾದ್ರೆ ಹೇಳ್ತಾರೆ, ಮುದ್ದು ವೃಂದಾವನದಿಂದ ಎದ್ದು ಬರುತ್ತಾರೆ ನೋಡೆ ಗುರುಗಳು ಶ್ರೀರಾಯರು ಎಂಬುದಾಗಿ ಹೇಳಿದಂತೆ ಆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು. ನಾವು ಬೇರೆ ಕಡೆ ಬೃಂದಾವನಗಳನ್ನು ನೋಡ್ತೇವೆ, ಕೆಲವು ಕಡೆ ಮಾತ್ರ ಸಿಗ್ತಕ್ಕಂತಹ ವೈಶಿಷ್ಟ್ಯಪೂರ್ಣವಾದಂತಹ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಇಲ್ಲಿರ್ತಕ್ಕಂತಹದ್ದು. ಸಾಕ್ಷಾತ್ ಆ ರಾಘವೇಂದ್ರ ಸ್ವಾಮಿಗಳನ್ನು ನಾವು ಭಾವಚಿತ್ರದಲ್ಲಿ ಹೇಗೆ ನೋಡ್ತೇವೆಯೋ ಹಾಗೆ ವೃಂದಾವನದ ಶಿಲೆಯಲ್ಲಿ ಕೂಡ ವಿಶೇಷವಾಗಿ ಕಾಣಬಹುದು. ಇಲ್ಲಿ ನಮಗೆ ಬಹಳ ಹಿಂದೆ ನಮ್ಮ ಆಚಾರ್ಯ ಹೇಳ್ತಾ ಇದ್ರು, ಆರಾಧನೆ ಬಗ್ಗೆ ಹೇಳಿದರು, ಆ ಮೃತ್ತಿಕೆ ಬಗ್ಗೆ ಹೇಳಿದರು, ಯಾವಾಗಿಂದ ಬಂದಿದ್ದು ಅಂತ. ನಮಗೂ ಕೂಡ 4-5 ವರ್ಷಗಳ ಕಾಲ ಇಲ್ಲಿ ರಾಯರ ಸೇವೆ ಮಾಡುವಂತಹ ಅವಕಾಶ ಸಿಕ್ಕದ್ದು. ಇಲ್ಲಿ ರಾಯರ ಸೇವೆ ನಡೆದ ನಂತರದಲ್ಲಿ ಬೇಕಾದಷ್ಟು ಉನ್ನತಿಯನ್ನು ನಾವು ಪ್ರತ್ಯಕ್ಷವಾಗಿ ಕಂಡಿದ್ದು, ಗುರುಗಳ ದೇವರ ಅನುಗ್ರಹ ಎಲ್ಲ ಜನರು ಕೂಡ ಸಾಕ್ಷಿಯಾಗಿದ್ದಾರೆ. ಇವತ್ತು ನಾಳೆ ದಿನಗಳಲ್ಲಿ ಒಂದು ಇಲೆಕ್ಟೆಡ್ ಬಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ, ಅದಕ್ಕೆ ರಾಜ್ಯ ಉಪಾಧ್ಯಕ್ಷರು ಅಂತ ನಮ್ಮನ್ನು ಚಿಕ್ಕ ವಯಸ್ಸಲ್ಲಿ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಮೂಲ ಅನುಗ್ರಹ ಅಂತಂತಂದರೆ ಅದು ಇಲ್ಲಿಯ ಅಕ್ನೂರು ಮಠದಲ್ಲಿ ಸನ್ನಿಹಿತರಾದಂತಹ ರಾಯರ ಅನುಗ್ರಹ ಅಂತ ಕೂಡ ನಾವು ವಿಶೇಷವಾಗಿ ಹೇಳಬಹುದು. ಈ ನಿಟ್ಟಿನಲ್ಲಿ ಇಲ್ಲಿ ಒಂದು ಪ್ರಸಂಗವನ್ನು ನಾವು ಅರ್ಥಪೂರ್ಣವಾಗಿ ತಿಳಿದುಕೊಳ್ಬೇಕು. 175-50 ಒಟ್ಟು ಇಲ್ಲಿ ವಜ್ರ, ಸುವರ್ಣ ಮತ್ತು ಬೇರೆ ಬೇರೆ ಮಹೋತ್ಸವಗಳೆಲ್ಲ ನಾವು ಕಾಣ್ತಾ ಇದ್ದೇವೆ. ಒಂದೇ ಭಾಗದಲ್ಲಿಯೇ, ಒಂದೇ ಸ್ಥಳದಲ್ಲಿಯೇ, ಒಂದೇ ಏಕಕಾಲಕ್ಕೆ ಕಾಣ್ತಾ ಇದ್ದೇವೆ. 100 ಬಂದು ಅಕ್ನೂರು ಅನಂತ ಸ್ವಾಮಿಯವರು, ಫೌಂಡರ್ ಆಫ್ ಅಕ್ನೂರು ಮಠ, ಅವರದು ಒಂದು ಜನ್ಮ ಶತಮಾನೋತ್ಸವ ಅಂತಕ್ಕಂಥದ್ದು ನಡೀತಾ ಇರತಕ್ಕಂಥದ್ದು. ಅದಾದ ನಂತರದಲ್ಲಿ ಅವರ ಮಗ, ಅವರ ಮಕ್ಕಳಾದಂತಹ, ಅವರ ಪುತ್ರರಾದಂತಹ ಅಕ್ನೂರು ರಾಘವೇಂದ್ರ ಅನಂತ ಸ್ವಾಮಿಯವರಾದ ಮೇಲೆ ಅದನ್ನು ಅತ್ಯಂತ ಔಚಿತ್ಯಪೂರ್ಣವಾಗಿ ಇವತ್ತಿನ ಲೌಕಿಕ ಕಲಿಯುಗದಲ್ಲಿ ಇಂತಹ ಒಂದು ವಿಶೇಷವಾದಂತಹ ಬೆಂಗಳೂರಿನ ಮಧ್ಯಸ್ಥಳದಲ್ಲಿ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಅಕ್ನೂರು ಕೃಷ್ಣಮೂರ್ತಿಯವರ ಒಂದು ಜನ್ಮ ಮಹೋತ್ಸವದ ಕಾರ್ಯಕ್ರಮ 75ನೇ ವರ್ಷದ್ದು. ಹಾಗೆ ಮಠಕ್ಕೆ ಬಂದು ಇವಾಗ 50 ವರ್ಷಗಳು ಪರಿಪೂರ್ಣವಾಗ್ತಾ ಇವೆ. ಇದನ್ನು ಒಂದು ಸುವರ್ಣ ಮಹೋತ್ಸವ, ಈ ಸುವರ್ಣ ಮಹೋತ್ಸವದ ಸುವರ್ಣ ಕ್ಷಣಗಳನ್ನು ನಾವು ಸುವರ್ಣವಾಹಿಯ ಮುಖಾಂತರವಾಗಿ ಎಲ್ಲ ಭಕ್ತರಿಗೆ ತಿಳಿಸುವ ಪ್ರಯತ್ನ ಇವತ್ತು ಇಲ್ಲಿ ನಡೀತಾ ಇರತಕ್ಕಂಥ. ಎಷ್ಟು ನಗ್ತಾ ಇರೋ ಹಾಗಿದೆ, ಎದ್ದು ಬರೋ ಹಾಗಿದೆ, ಕೇಳಿದ್ದನ್ನೆಲ್ಲ ಕೊಡೋ ಹಾಗಿದೆ. ಅವನ ಹತ್ರ ಬಂದರೆ ಏನು ಕೇಳ್ಕೋಬೇಕು, ಎಲ್ಲ ಅವನೇ ನೋಡ್ಕೋತಾನಲ್ವ ನಮ್ಮನ್ನೆಲ್ಲ. ಮತ್ತೆ ಅವನ ಹತ್ರ ಏನು ಕೇಳೋದು ಏನೂ ಇಲ್ಲ. ಇಷ್ಟು ಪುಟ್ಟದಾಗಿದ್ದ ಮಠ, ನಾನು ಒಂದು 30 ವರ್ಷದಿಂದ ನಾನು ಬರ್ತಾಯಿದ್ದೀನಿ. ಪುಟ್ಟದಾಗಿದ್ದು ಇವತ್ತು ಬೃಹದಾಕಾರವಾಗಿ, ಅಂದರೆ ಎಷ್ಟು ಒಂದು ಚಿಕ್ಕದಾದಷ್ಟು ಆತ್ಮೀಯತೆ ಜಾಸ್ತಿ ಅಂತ ಹೇಳ್ತಾರೆ ನೋಡಿ. ಹಾಗೆ ಇವತ್ತು ವಿಶೇಷ ಅಂದರೆ ಅನಂತ ಸ್ವಾಮಿಯವರು ಅವರೆಷ್ಟು ಶ್ರಮಪಟ್ಟು ಈ ಪುಟ್ಟ ಮಠವನ್ನು ಸ್ಥಾಪನೆ ಮಾಡಿದ್ರು. ಅವರ 100ನೇ ವರ್ಷ, ಮತ್ತು ರಾಯರು ಸ್ಥಾಪನೆಯಾಗಿ 50ನೇ ವರ್ಷ, ಮತ್ತು ನಮ್ಮ ಕೃಷ್ಣಮೂರ್ತಿಯವ್ರಿಗೆ 75ನೇ ವರ್ಷ. ಅವ್ರು ಹೇಳಿದಾಗೆ ಎಲ್ಲ ಮಹೋತ್ಸವವು ಒಂದೇ ದಿನದಲ್ಲಿ ಬಂದಿರೋದು ನಮ್ಮೆಲ್ಲರ ಭಕ್ತಾದಿಗಳ ಎಲ್ಲರ ಆಶೀರ್ವಾದ, ಹಾರೈಕೆ ಅಂತ ನಾನು ಅನ್ಕೋತೀನಿ. ಎಲ್ಲ ಬಂದಿದೆ. ಈ ಸಂದರ್ಭದಲ್ಲಿ ನಾನು ಕೂಡ ಸರಿಯಾದ ಸಮಯಕ್ಕೆ ಬಂದದ್ದು ನನ್ನ ಒಂದು ನಿಜಕ್ಕೂ ಪೂರ್ವಜನ್ಮದ ಪುಣ್ಯ ಅಂತ ನಾನು ತಿಳ್ಕೊತೀನಿ. ಬಹಳ ಶ್ರಮ ವಹಿಸಿ ಇವರು ಭಕ್ತಾದಿಗಳೆಲ್ಲರೂ ಅವರ ಸಹಕಾರದಿಂದ ಶ್ರಮವಹಿಸಿ ಈ ಮಠವನ್ನು ಮೇಲೆ ತರ್ತಾ ಇದ್ದಾರೆ. ಬಹಳ ಸಂತೋಷ ಆಗುತ್ತೆ. ವಿದ್ಯಾದಾನ ಮತ್ತು ವೇದ ಅಧ್ಯಯನ ಮಾಡೋದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರೆ. ಪ್ರತಿನಿತ್ಯ ಅನ್ನ ದಾನ ಅಂತೂ ಇದ್ದೇ ಇರುತ್ತೆ, ಸಂತರ್ಪಣೆ ಅದೆಲ್ಲ ಇರುತ್ತೆ. ನಾನು ಬಂದು ಇಲ್ಲಿಂದ ನಂಗೆ ಊಟ ಮಾಡೋಕ್ಕಾಗಲಿಲ್ಲ ಅಂದರೂ ಅದನ್ನು ಕಟ್ಕೊಂಡು ಹೋಗಿ, ನಾನು ಬುತ್ತಿ ಕಟ್ಕೊಂಡು ಹೋಗಿ ಮನೆಗೆ ತೊಗೊಂಡೋಗಿ ತಿನ್ನೋವಂಥ ಒಂದು ಇದು. ಇವತ್ತು ಕೂಡ ನಾನು ಇವತ್ತಿನ ದಿವಸ ಇದು ಎಲ್ಲರಿಗೂ ದಕ್ಷಿಣೆ ನೋಡಿ. ಸೊ ಹಾಗಾಗಿ ಭಕ್ತಾದಿಗಳಿಗೆ ದಕ್ಷಿಣೆ, ಊಟಕ್ಕಂತೂ ಆ ರುಚಿಯಾದ ಊಟ ಮಾಡೋರಿಗೆ, ಅವ್ರ ಶ್ರಮಕ್ಕೆ ಎಲ್ಲರಿಗೂ ಇಲ್ಲೆಲ್ಲ ಸೇವೆ ಮಾಡ್ತಾರೆ ನೋಡಿ. ಎಲ್ಲರಿಗೂ, ಎಲ್ಲ ಮಹಾತ್ಮರಿಗೂ ನನ್ನ ಅನಂತ ವಂದನೆಗಳು. ಭಕ್ತರಿದ್ರೇ ಭಗವಂತ ಇರೋದು, ಭಕ್ತರೇ ಇಲ್ದಿದ್ರೆ ಭಗವಂತ ಎಲ್ಲಿಂದ ಬರ್ತಾನೆ? ಸೊ ನಿಮ್ಮಿಂದ ದೇವರು, ದೇವರಿಂದ ನಾವುಗಳು ಅಂತ ತಿಳಿದು
ನಮ್ಮ ಪ್ರಪಂಚಕ್ಕೆ ನಮ್ಮ ದೇಶಕ್ಕೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಒಂದು ಪ್ರೀತಿಯಿಂದ ನಡ್ಕೊಂಡು ಹೋಗೋ ಹಾಗೆ ಹರಸು ದೇವರೇ, ಬೇರೆ ಏನೂ ಬೇಡಲ್ಲ ನಿನ್ನ ಹತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.